ಅಯ್ಯೋ, ಅವರ ಹಿಂದೆ ದೊಡ್ಡ ದೇವರಿದ್ದಾರೆ. ಇಸ್ರಾಯೇಲರ ಹಿಂದೆ ಪ್ರತಾಪವುಳ್ಳ ದೇವರಿದ್ದಾರೆ. ಅವ್ರ ಹಿಂದೆ ದೇವರು ದೊಡ್ಡ ದೇವರಿದ್ದಾರೆ. ಅವರಿಂದ ಯಾರು ಕೂಡ ಬಿಡಿಸೋದಕ್ಕೆ ಸಾಧ್ಯನೇ ಇಲ್ಲ ಎಂದು ಫಿಲಿಸ್ಟಿಯರು ಒಪ್ಪಿಕೊಂಡು ಭಯಪಟ್ಟು ಏನ್ರಿ ಮತ್ತೆ ಸಿದ್ಧರಾಗ್ತಾ ಇದ್ದಾರೆ. ಏನೇ ಆಗಿದ್ದಾಗಲಿ ನೀವೆಲ್ಲರೂ ಕೂಡ ಯುದ್ಧ ವೀರರು, ರಣವೀರರು. ಆದ್ದರಿಂದ ನೀವು ಶ್ರದ್ಧೆಯಿಂದ ಯುದ್ಧ ಮಾಡಬೇಕು. ಏನೇ ಆಗಿದ್ದಾಗಲಿ, ಸಾಯೋದು ಸಾಯ್ತೀವಿ, ಸಾಯೋಣ, ಜಾಗೃತಿಯಿಂದ ಯುದ್ಧ ಮಾಡಬೇಕು ನೀವೆಲ್ಲರೂ. ಯಾಕೆಂದ್ರೆ ಅವರ ಹಿಂದೆ ದೇವರಿದ್ದಾರೆ, ದೊಡ್ಡ ದೇವರು. ಅವರಿಂದ ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ಫಿಲಿಸ್ಟಿಯರು ಭಯಪಟ್ಟಾಗ ಏನ್ರಿ, ಇವರು ದುಷ್ಟರು ಪ್ರಿಯರಿ, ಇಸ್ರಾಯೇಲ್ ಜನಾಂಗದವ್ರು ಇದ್ದಾರೆ, ಇವ್ರು ದುಷ್ಟರು, ಇವರು ಪಾಪಿಗಳು. ಏನು ಮಾಡಿದಾನಂತ ನೋಡುವಾಗ ಇವರನ್ನು ಅವ್ರಿಗೆ ಒಪ್ಪಿಸ್ತಾರೆ ಪ್ರಿಯರೇ, ಫಿಲಿಸ್ಟಿಯರೇ. ನೋಡಿ ಪ್ರಿಯರಾದ ದೇವ್ರ ಮಗ, ಯಾಕೆಂದರೆ ಭಕ್ತರಂತ ಹೇಳಿಕೊಂಡಾಗ ಭಕ್ತರಾಗಿರ್ಬೇಕೇ ವಿನಃ ದುಷ್ಟರಾಗಿರಬಾರ್ದು. ಭಕ್ತರಾಗಿರಬೇಕು. ದೇವರ ಭಕ್ತರು ಏನೇ ಇರಲಿ, ಏನೇ ಸಮಸ್ಯೆ ಇರಲಿ, ನೀನು ಜಾಗೃತಿಯಿಂದ ಇರಬೇಕಾಗುತ್ತೆ.